ಪ್ರತಿಮಾ, ಇದು ಬೆಂಗಳೂರೇ ಬೆಚ್ಚಿ ಬೀಳುವಂತ ಘಟನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಹಾಡ ಹಗಲೇ ಎಟಿಎಂಗೆ ಎಟಿಎಂಗೆ ಹಣವನ್ನು ತುಂಬುವಂತ ವಾಹನದಲ್ಲಿ ಸಾಕಷ್ಟು ಸೆಕ್ಯೂರಿಟಿ ಇರ್ತಾರೆ, ಗನ್ ಮ್ಯಾನ್ ಇರ್ತಾರೆ, ಜೊತೆಗೆ ಸೆಕ್ಯೂರಿಟಿ ಎಲ್ಲ ಮೆಷರ್ಸ್ ಇರುತ್ತೆ. ಅದನ್ನು ಕೂಡ ಅಡ್ಡಗಟ್ಟಿ ಈ ರೀತಿಯಾಗಿ 7 ಕೋಟಿ 11 ಲಕ್ಷ ಹಣವನ್ನ ರಾಬರಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು ಘಟನಾ ಸ್ಥಳದಲ್ಲಿ ಗಮನಿಸಬಹುದು. ಈಗ ಪೊಲೀಸರು ಸಾಕಷ್ಟು ಅಲರ್ಟ್ ಆಗಿರುವಂತದ್ದು. ಏನು ವಾಹನ ಹಣವನ್ನ ತುಂಬಿಕೊಂಡು ಬಂದಂತಹ ವಾಹನವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇದೇ ಸಿಎಂಎಸ್ ಕಂಪನಿಯ ಎಟಿಎಂಗೆ ಹಣ ಹಾಕುವಂತಹ ಒಂದು ಕಂಪನಿ. ಆ ಕಂಪನಿಯ ವಾಹನ ಅಂದ್ರೆ ಸೌತ್ ಎಂಡ್ ಸರ್ಕಲ್ ಬಳಿ ಹಣವನ್ನು ಹಾಕೋದಕ್ಕೆ ಎಟಿಎಂಗೆ ಈ ವಾಹನ ಹೋಗುತ್ತೆ. ಅಲ್ಲಿಗೆ ಇನೋವಾ ಕಾರಿನಲ್ಲಿ ಸುಮಾರು 7-8 ಜನರ ತಂಡ ಬರುತ್ತೆ. ಅವರು ಬಂದಿಯಲ್ಲಿ ನಾವು RBI ಅಂತ ಹೇಳಿ ಹೆದರ್ಸ್ತಾರೆ. ಹೆದರ್ಸಂತ ಸಂದರ್ಭದಲ್ಲಿ ಏನ್ ಗನ್ ಮ್ಯಾನ್ ಇರ್ತಾರೆ, ಜೊತೆಗೆ ಒಳಗಡೆ ಹಣ ತುಂಬುವಂತವ್ರು ಇರ್ತಾರೆ. ಅವರೆಲ್ಲರೂ ಕೂಡ ಸಿಬ್ಬಂದಿಗಳನ್ನ ಕೆಳಗಡೆ ಇಳಿಸ್ತಾರೆ. ಕೆಳಗಡೆ ಇಳಿಸಿದ ನಂತರದಲ್ಲಿ ಸೂಕ್ತವಾದಂತಹ ಸ್ಥಳ ಯಾವುದು ಅಂತ ಹೇಳಿ ಅಬ್ಸರ್ವ್ ಮಾಡ್ಕೊಳ್ತಾರೆ. ಅಂದ್ರೆ ಡ್ರೈವರ್ ಒಬ್ಬರನ್ನೇ ಈ ಒಂದು ವಾಹನದಲ್ಲಿ ಕರ್ಕೊಂಡ್ ಬರ್ತಾರೆ. ಡ್ರೈವರ್ ಸೀಟ್ ಅಲ್ಲಿ ಡ್ರೈವರ್ ಮಾತ್ರ ಇರ್ತಾನೆ, ಬೇರೆ ಯಾರೂ ಕೂಡ ಇರೋದಿಲ್ಲ. ಈ ವೇಳೆಯಲ್ಲಿ ವಾಹನವನ್ನ ಈ ರೀತಿಯಾಗಿ ಡೈರಿ ಸರ್ಕಲ್ ಕಡೆಗೆ ಡ್ರೈವ್ ಮಾಡಿಸ್ಕೊಂಡು ಬಂದು ಡೈರಿ ಸರ್ಕಲ್ ಫ್ಲೈಓವರ್ ಅನ್ನ ಟಾರ್ಗೆಟ್ ಮಾಡ್ಕೊಳ್ತಾರೆ. ಯಾಕಂತಂದ್ರೆ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಜನರ ಓಡಾಟ ಇರೋದಿಲ್ಲ, ಕೇವಲ ವಾಹನದ ಮೂವ್ಮೆಂಟ್ ಮಾತ್ರ ಇರುತ್ತೆ. ಈ ಸಂದರ್ಭದಲ್ಲಿ ಅದನ್ನ ಟಾರ್ಗೆಟ್ ಮಾಡಿಕೊಂಡು ಇದೇ ಫ್ಲೈಓವರ್ ಮೇಲೆ ಆ ವಾಹನವನ್ನು ನಿಲ್ಲಿಸಿ ಸುಮಾರು 7 ಕೋಟಿ 11 ಲಕ್ಷ ರೂಪಾಯಿಯಷ್ಟು ಹಣವನ್ನ ತಂದಂತಹ ಇನೋವಾ ಕಾರ್ ಏನಿದೆ ಅದರಲ್ಲಿ ತುಂಬಿಕೊಂಡು ಇಲ್ಲಿಂದ ಪರಾರಿಯಾಗಿರುವಂತದ್ದು. ಇದು ನಿಜಕ್ಕೂ ಕೂಡ ಬೆಚ್ಚಿ ಬೀಳುವಂತ ಘಟನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಇಂಥ ಘಟನೆಗಳೆಲ್ಲವೂ ಕೂಡ ನೋಡ್ತಾ ಇದ್ವಿ. ಜೊತೆಗೆ ಇತ್ತೀಚೆಗೆ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲೂ ಕೂಡ ಇಂಥ ಇನ್ಸಿಡೆಂಟ್ಗಳು ಆಗಿತ್ತು. ಈಗ ಬೆಂಗಳೂರಲ್ಲಿ ಈ ರೀತಿಯಾಗಿ ಘಟನೆ ಆಗಿರುವಂತದ್ದು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುತ್ತೆ. ಯಾಕಂತಂದ್ರೆ ಈಗಾಗಲೇ ಘಟನಾ ಸ್ಥಳಕ್ಕೆ ಆಗ್ನೇಯ ವಿಭಾಗ ಡಿಸಿಪಿ ಸಾರಾ ಫಾತಿಮಾ ಅವರು ಕೂಡ ಬಂದಿರುವಂತದ್ದು. ಬಂದು ವಾಹನ ಏನಿದೆ ವಾಹನವನ್ನ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಮಾಡ್ತಿದ್ದಾರೆ. ವಾಹನದ ಒಳಗಡೆ ಒಂದು ವೆಪನ್ ಕೂಡ ಇದೆ. ಆ ವೆಪನ್ ಯಾರದು ಅನ್ನೋದಾದ್ರೆ ಇದೇ ಒಂದು ವಾಹನ ಏನಿತ್ತು ಎಟಿಎಂಗೆ ಹಣ ಹಾಕುವಂತ ವಾಹನ, ಆ ವಾಹನದ ಗನ್ ಮ್ಯಾನ್ ಏನಿದ್ರೆ ಆತನ ಬಳಿ ಇದ್ದಂತಹ ವೆಪನ್ ಅದು ಕೂಡ ಅದರಲ್ಲೇ ಇದೆ. ಹಾಗಾಗಿ ಎಲ್ಲವನ್ನು ಕೂಡ ಕೂಲಂಕಷವಾಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಆಗ್ನೇಯ ವಿಭಾಗ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರುವಂತದ್ದು. ಅದರ ಜೊತೆಗೆ ಈಗಾಗಲೇ ಸೋಕೋ ತಂಡ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಈ ವಾಹನವನ್ನ ಓಪನ್ ಮಾಡುವಂತಹ ಸಂದರ್ಭದಲ್ಲಿ ಹಣ ತುಂಬಿಕೊಂಡು ಹೋದಂತಹ ಸಂದರ್ಭದಲ್ಲಿ ಏನಾದರೂ ಫಿಂಗರ್ ಪ್ರಿಂಟ್ಗಳು ಆರೋಪಿಗಳು ಸಿಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಇಂಚಿಂಚು ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಎಕ್ಸಾಕ್ಟ್ ಆಗಿ ಆ ಎಟಿಎಂ ಮಷಿನ್ ಒಳಗಡೆ 7 ಕೋಟಿ 11 ಲಕ್ಷ ಇತ್ತು ಅನ್ನುವಂತ ಮಾಹಿತಿ ಸಿಗ್ತಾ ಇದ್ರೆ, ಆದ್ರೆ ಆ ಆರೋಪಿಗಳು ಯಾರು ಗೊತ್ತಿರೋ ಈ ರೀತಿಯಾಗಿ ಕೃತ್ಯವನ್ನ ಮಾಡಿದಾರ, ಫಾಲೋ ಮಾಡ್ಕೊಂಡ್ ಬಂದಿದ್ರ, ಈ ರೀತಿಯಾಗಿ ಹೇಳುವಂತದ್ದು ಈಗ ತುಂಬಾನೇ ಅರ್ಲಿ ಆಗುತ್ತೆ. ಇನ್ನು ಕೂಡ ಇನಿಷಿಯಲ್ ಸ್ಟೇಜ್ ಅಲ್ಲಿ ಪೊಲೀಸರು ತನಿಖೆಯನ್ನು ಆರಂಭ ಮಾಡ್ತಿದ್ದಾರೆ. ತನಿಖೆಯ ಸಂಪೂರ್ಣ ಮುಕ್ತಾಯದ ಬಳಿಕವಾಗಿ ಆರೋಪಿಗಳು ಯಾರು, ಏನು ಗೊತ್ತಿದೆ ಈ ರೀತಿಯಾಗಿ ಮಾಡಿದ್ದಾರೆ, ಫಾಲೋ ಮಾಡ್ಕೊಂಡು ಎಲ್ಲಿಂದ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಅದ್ರ ಜೊತೆಗೆ ವಾಹನದ ಈ ಕೆಲಸ ಮಾಡ್ತಿದ್ದಂತಹ ಸಿಎಂಎಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಸಿಬ್ಬಂದಿಗಳೇನಾದ್ರು ಅದಕ್ಕೆ ಸಾಥನ್ನ ಕೊಟ್ಟಿದ್ದಾರೆ, ಈ ಎಲ್ಲಾ ವಿಚಾರಗಳು ತನಿಖೆಯ ಬಳಿಕ ಸ್ಪಷ್ಟ ಆಗುತ್ತೆ. ಪೊಲೀಸರು ಕೂಡ ಅಲರ್ಟ್ ಆಗಿ ಆರೋಪಿಗಳು ಯಾರು, ಅವ್ರು ತಂದಂತ ಇನೋವಾ ಕಾರ್ ಯಾವ ಕಡೆಯಾಗಿ ಸಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ.